ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ಅದು ನಡ್ಕೊಳ್ತಾರೆ ಏನೋ ಗೊತ್ತಿಲ್ಲ, ಬಟ್ ಇದೇಳು ಯಾರು ಕೂಡ ದರ್ಶನ್ ಇಶ್ಯೂಯಲ್ಲಿ ತಲೆ ಆಗಬಾರ್ದು ಅಂದ್ಬಿಟ್ಟು ಮಾತು ಹೇಳಿದ್ರು. ಸೊಸೈಟಿಯಲ್ಲಿ ಪ್ರತಿಯೊಬ್ಬರು ಚಾಕು ಚೂರಿ ತಗೋಬಿಡ್ತಾರೆ. ದರ್ಶನ್ಗೆ ಹಂಗಾಯ್ತು, ಏನು 1 ತಿಂಗಳು 2 ತಿಂಗಳು ಅದೇ ಸುದ್ದಿ ಇತ್ತು, ಏನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಇಟ್ಸ್ ಎನ್ ಎ ಡೇಂಜರ್ ಟು ದ ಸೊಸೈಟಿ. ಸರ್, ಇನ್ನು ರಾಜಕಾರಣಿಗಳು ಕೂಡ ಕೆಲವೊಬ್ಬರು ಅಂದರೆ ಈಗ ದರ್ಶನ್ ಅವರಿಗೆ ಸಪೋರ್ಟ್ ಇರಬಹುದು ಅಂತ ನಿಮ್ಗೆ ಅನಿಸುತ್ತಾ? ಇವಾಗ ಈ ಒಂದು ವಿಚಾರದಲ್ಲಿ ಅವ್ರು ಆಚೆ ಬರೋದಕ್ಕೆ ಅಥವಾ ಒಂದಿಷ್ಟು ಅವ್ರ ಕಡೆಯಿಂದ ಕೂಡ ಒಂದು ಸಹಾಯ ಕೇಳಿ ಬಂದಿರ್ಬೋದಾ ಅನ್ನುವಂಥದ್ದು ರಾಜಕಾರಣಿಗಳಿಗೆ? ವೈ ನಾಟ್? ದರ್ಶನ್ ಇಂಥವ್ರಿಗೆ ಓಟ್ ಹಾಕಿ ಅಂತ ಹೇಳಿದ್ರೆ ಅವ್ರ ಫಾಲೋಸ್ ಓಟ್ ಹಾಕ್ತಾರಾ ಇಲ್ವಾ? ಆಗ ಅಂಥ ಪೊಲಿಟಿಷಿಯನ್ಸ್ ಬರ್ತಾರಾ ಇಲ್ವಾ? ಇಟ್ ಇಸ್ ಕ್ವೈಟ್ ನ್ಯಾಚುರಲ್. ಅದು ಅಲ್ಲಿ ರಾಜಕಾರಣಿಗಳಿಗೆ ಓಟ್ ಒಂದು ಬೇಕಷ್ಟೆ. ಅದಕ್ಕೆ ರಾಜಕಾರಣಿಗಳು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ, ಅದೇ ನಡೀತಾ ಇರೋದು. ಈಗ ಅದೇ ನಡೀತಾ ಇರೋದು. ಇಲ್ಲಿ ನನಗೆ ಒಂದೇ ಒಂದು ಸಣ್ಣ ಒಂದು ಇದು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ಅದು ನಡ್ಕೊಳ್ತಾರೆ ಏನೋ ಗೊತ್ತಿಲ್ಲ, ಬಟ್ ಇದೇಳು ಯಾರು ಕೂಡ ದರ್ಶನ್ ಇಶ್ಯೂಯಲ್ಲಿ ತಲೆ ಆಗಬಾರ್ದು ಅಂದ್ಬಿಟ್ಟು ಮಾತು ಹೇಳಿದ್ರು. ಇಫ್ ಐ ಆಮ್ ರೈಟ್. ಅವ್ರು ಹೇಳಿದ್ದು ಮಾತಾಡಲ್ಲ, ಅವರು ಸರಿ, ಇನ್ನು ಎಲ್ಲ ಅವರೆಲ್ಲರೂ ಎಲ್ಲ ಫಾಲೋವರ್ಸು, ಆಮೇಲೆ ಕೊಲೀಗ್ಸು, ಮಿನಿಸ್ಟರ್ಸು, ಕ್ಯಾಬಿನೆಟ್ಟು, ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಅದನ್ನು ಮನಸ್ಸಲ್ಲಿಟ್ಕೊಂಡು, ಇಲ್ಲಪ್ಪ ತಪ್ಪು ಮಾಡಿದ್ದಾನೆ, ಅವನು ಶಿಕ್ಷೆ ಅನುಭವಿಸಲೇಬೇಕು, ಯಾವ ಕಾರಣಕ್ಕೆ ನಾವು ಸಪೋರ್ಟ್ ಮಾಡ್ಬೋದು, ಇಟ್ಸ್ ಮಾರಲ್. ಅಮ್ಮ ಅವನು ಸತ್ತಮ್ಮ, ಅವನು ಹೆಂಡತಿ ಚಿಕ್ಕ ಹುಡುಗಿ, ಅವಳು ಹೊಟ್ಟೆಯಲ್ಲಿ ಮಗು ಇದೆಮ್ಮ, ಏನು ನಡೀತಾ ಇದೆ ಇಲ್ಲಿ ನೋಡಿ. ನಾನು ಹೇಳ್ತೀನಿ ಕೇಳಿ, ದರ್ಶನ್ ನಾನು ತುಂಬ ಲೈಕ್ ಮಾಡ್ತೀನಿ. ಅದ್ಯಾವುದೋ ಮೊನ್ನೆ ಒಂದು ಸಿನಿಮಾ ಬಂತು, ಎಕ್ಸಲೆಂಟ್, ಅದ್ರ ಬಗ್ಗೆ ಏನು ಎಕ್ಸಾಕ್ಟ್ಲಿ ನಂಗೆ ತುಂಬಾ ಇದಾಯ್ತು ನನಗೆ. ಅಫ್ಕೋರ್ಸ್ ನಾಳೆ ದರ್ಶನ್ಗೆ ಏನಾದರೂ ಬಿಡುಗಡೆ ಅಂತ ಹೇಳಿದ್ರೆ ಸೊಸೈಟಿಯಲ್ಲಿ ಪ್ರತಿಯೊಬ್ಬರು ಚಾಕು ಚೂರಿ ತಗೋಬಿಡ್ತಾರೆ. ದರ್ಶನ್ಗೆ ಹಂಗಾಯ್ತು, ಏನು 1 ತಿಂಗಳು 2 ತಿಂಗಳು ಅದೇ ಸುದ್ದಿ ಇತ್ತು, ಏನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಇಟ್ಸ್ ಎನ್ ಎ ಡೇಂಜರ್ ಟು ದ ಸೊಸೈಟಿ. ಏನು ಸೊಸೈಟಿ ಇದೆಯಲ್ಲ ಇವತ್ತು, ನಾಳೆ ಅದನ್ನು ಯೋಚನೆ ಮಾಡಬೇಕು ನಾವು. ನಾನು ಈಗಲೂ ಹೇಳ್ತೀನಿ, ಈಗ ಕೊಲೆ ಮಾಡಿದಂತೂ ಈಗೇನು ಯಾವುದೋ ವಿದಿನ್ 4 ವಾಲ್ ಅಂತ ಹೇಳ್ತಾರೆ, ಅದು ಇನ್ ಕ್ಯಾಮ್ರಾ ಅಂತ ಹೇಳ್ತಾರೆ. ಹಂಗಾಗಲಿಲ್ಲ. ಅದು ಇಂಥವನೇ ಹೊಡೆದ, ಹಿಂಗೆ ಹೊಡೆದ, ಇದೇ ಹೊಡೆದ ಜೊತೆಗಿರೋರು ಹೇಳಿದಾರಲ್ಲ. ಸೊ ಅವ್ರ ಪರವಾಗಿಲ್ಲ, ಲಾಯರ್ಗಳು ಹೋಗೋದು ಸ್ವಲ್ಪ ಸ್ಟಾಪ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಅಂತ ನನ್ನ ಪರ್ಸನಲ್ ವ್ಯೂ ಇದೆ. ಯಾಕಂದರೆ ಅಂಥ ಲಾಯರ್ಗಳು ಕೂಡ ಇದೇ ಸೊಸೈಟಿಲಿ ತಾನೇ ಇರ್ತಾರೆ. ನಾಳೆ ಅಕಸ್ಮಾತು ನನಗೇನೇ ಆಗ್ಬೋದಲ್ಲ, ಇದನ್ನು ಯೋಚನೆ ಮಾಡಬೇಕು, ಗಂಭೀರವಾಗಿ ಯೋಚನೆ ಮಾಡಬೇಕು. ಐ ರಿಮೆಂಬರ್ ತಮಿಳ್ನಾಡಲ್ಲಿ MK ತ್ಯಾಗರಾಯ ಭಾಗವದರ್ ಮತ್ತು NS ಕೃಷ್ಣನ್ ಅಂತ, MKT ಶಾರ್ಟ್ಲಿ, MK ತ್ಯಾಗರಾಯ ಭಾಗವದರ್ಲ ಈಸ್ ದ ಫಸ್ಟ್ ಸೂಪರ್ ಸ್ಟಾರ್ ಇನ್ ಇಂಡಿಯಾ. ನಾನು ಹೇಳ್ತಾ ಇರೋದು 1930 ಕಾಲದಲ್ಲಿ. ಹಿಂಗೆ ಯಾವುದೋ ಒಬ್ಬ ಲಕ್ಷ್ಮೀಕಾಂತ್ ಅನ್ನೋದು, ಐ ರಿಮೆಂಬರ್, ಲಕ್ಷ್ಮೀಕಾಂತ್ ಅನ್ನೋದು ಒಬ್ಬ ಪತ್ರಿಕೆಯವನು ತುಂಬ ಕೆಟ್ಟದಾಗಿ ಬರೀತಾನೆ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳಿ ಸ್ವಲ್ಪ ಅವ್ನಿಗೆ ಇದು ಮಾಡಿ ಅಂತ ಹೇಳ್ತಾರೆ. ಅವ್ರು ಕೊಲೆನೇ ಮಾಡಿಬಿಡ್ತಾರೆ. ಆವಾಗ ಏನಾಗುತ್ತೆ, ಲೋಯರ್ ಕೋರ್ಟಲ್ಲಿ ಕನ್ವಿಕ್ಷನ್ ಆಗುತ್ತೆ ಕೇಸದು. ಆಗ ನಮಗೆ ಸುಪ್ರೀಂ ಕೋರ್ಟ್ ಲಂಡನಲ್ಲಿತ್ತು. ನಮಗೆ ಲಂಡನಲ್ಲಿ ಹೋಗಿ ಅವರು ಬಿಡುಗಡೆಗೆ ಬರ್ತಾರೆ. ಆ ಮಧ್ಯ 3 ವರ್ಷ ಜೈಲಿರ್ತಾರೆ. ಬಂದ ಮೇಲೆ ಅವ್ರದ್ದು ಲೈಫು ಇದಾಗ್ಬಿಡ್ತು. ಅದಕ್ಕೆ ಸ್ವಲ್ಪ ಅಲ್ಲಿ ಆ ಒಂದು ಇದು ಇದೆಯಲ್ಲ, ಕಾವು ಇದೆಯಲ್ಲ ತಮಿಳ್ನಾಡಲ್ಲಿ, ಸ್ವಲ್ಪ ನಾವು ಹುಷಾರಾಗಿರ್ಬೇಕು. ಯಾಕಂದರೆ ಎಲ್ಲರೂ ಗೊತ್ತಿದೆ MKT ಅನ್ನೋದು ಎಂತ, ಯಾಕಂದರೆ ಈಸ್ ಅ ಬಾರ್ನ್ ಗೋಲ್ಡ್ ಸ್ಪೂನ್. ಸಿನಿಮಾ ಫೀಲ್ಡ್ ಬರೋಕ್ಕೆ ಮೊದಲು ಬಂದ ಮೇಲೆ ಈ ವಾಸ್ ದ ಫಸ್ಟ್ ಸೂಪರ್ ಸ್ಟಾರ್ ಇನ್ ಇಂಡಿಯಾ. ಸೊ ಆ ರೀತಿ ಒಂದು ಇದಿರಬೇಕು, ಏನೋ ಒಂದು ಭಯ ಇರಬೇಕು. ಇಲ್ಲ ಅಂತ ಕಷ್ಟ ಆಗುತ್ತಲ್ಲ. ಈಗ ನೋಡಿ ಹುಡುಗರೆಲ್ಲ ಏನು ಜೈಲಾ, ಏನು ಪೊಲೀಸ್ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಚೂರು ನಾವು ರೋಸ್ ಕೊಟ್ಟರೆ ಹಂಗಾಗುತ್ತೆ. ಇಲ್ಲ, ಕೊಡಬಾರ್ದು. ವಿ ಶುಡ್ ಮೇಕ್ ಫುಲ್ ಸ್ಟಾಪ್. ಅಲ್ಲಿಗೆ ನಾವು ಕಮ ಆಗ್ಬಾರ್ದು. ನಾವು ಎಲ್ಲರೂ ಕೂಡ ನಾವೆಲ್ಲ ಸೇರಿ ಆ ಫುಲ್ ಸ್ಟಾಪ್ ಅಂತ ಹೇಳೋಣ ಅಂತ ನನ್ನ ಒಂದು ಆಸೆ ಇದೆ. ಸರ್, ಇನ್ನೊಂದು ದರ್ಶನ್ ಅವರ ವಿಚಾರಕ್ಕೆ ನೋಡಿದಾಗ ಅವರ ಖೈದಿ ನಂಬರ್ 6106 ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಏನು ಟ್ಯಾಟೋ ಇರ್ಬೋದು ಅಥವಾ ಗಾಡಿಗಳಿಗೆ ಸ್ಟಿಕ್ಕರ್ ಅಂಟಿಸೋದಿರ್ಬೋದು, ಇಂಥ ಹುಚ್ಚಾಟಗಳನ್ನು ಮೆರಿತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ಅವರ ಅಭಿಮಾನಿಗಳ ಹುಚ್ಚಾಟಕ್ಕೆ ಏನು ಹೇಳ್ತೀರಾ? ಏನು ನಾನು ಹೇಳಲ್ಲ ಮಾರ, ಏನು ಹೇಳಿದೆ ಇಷ್ಟೊತ್ತು ಹೇಳಿದಲ್ಲ.
ಆ ನೋವು ನಮ್ಮಲ್ಲಿದೆ. ಆ ಹೆಂಡ್ತಿ ನೋಡಮ್ಮ, ಆದರೂ ಸಪೋರ್ಟ್ ಮಾಡ್ತಿದ್ದಾರಲ್ಲ ಸರ್ ಆ ರೇಂಜ್ಗೆ ಇಲ್ಲ ದಯವಿಟ್ಟು ನಾನು ಅವ್ರಿಗೆ ಏನು ಹೇಳ್ತೀನಿ ನೋಡಿ, ನನಗೆ ಏನು ಹೇಳ್ದಿಲ್ಲ, ನಾನು ಕೂಡ ಅಭಿಮಾನಿ. ಆ ಪಿಕ್ಚರ್ ನೋಡಿದ ಮೇಲೆ ನನಗೂ ಕೂಡ ತುಂಬಾ ಇದಾಯಿತು. ಅಷ್ಟಕ್ಕೆ ಮುಗೀತು ನಂದು, ಅಷ್ಟಕ್ಕೆ ಮುಗೀತು. ಅಂದರೆ ನೀವೇನಾದರೂ ಮಾಡ್ಬೋದಾ, ನೀವು ಏನಾದರೂ ಮಾಡ್ಬೋದಾ, ಯಾವ ಮಟ್ಟಕ್ಕೆ ಹೋಗ್ಬೋದಾ ನೀವು? ಇದಕ್ಕಿಂತ ಇನ್ನು ಮೇಲೆ ಏನಿದೆ? ಕೊಲೆವರೆಗೆ ಹೋಗಿದೆಯಲ್ಲ, ಇನ್ಮೇಲೆ ಏನಾಗಬೇಕು? ಇಲ್ಲ ದಯವಿಟ್ಟು ಅವ್ರಿಗೆಲ್ಲ ಕೇಳ್ಕೊಳ್ತೀನಿ, ಬೇಡಿ ಬೇಡಿ, ಇದೆಲ್ಲ ತಪ್ಪು, ಇದೆಲ್ಲ ಬೇಡಿ. ನಾಳೆ ನನಗೂ ಆಗ್ಬೋದು, ನಮ್ಮ ಅಣ್ಣನಿಗಾಗ್ಬೋದು, ನನ್ನ ತಮ್ಮನಿಗಾಗ್ಬೋದು, ನನಗೂ ಆಗ್ಬೋದು. ಬೇಡಿ, ದಯವಿಟ್ಟು ಬೇಡಿ, ಸಾರಿ. ಅಂದರೆ ಈ ತರಹ ಇಷ್ಟು ಅಭಿಮಾನ ಬೇಡ, ಅಂಧ ಅಭಿಮಾನ ಬೇಡ ಅಂತ ಹೇಳ್ತೀರಾ ನೀವು? ಅಮ್ಮ ಥಿಯೇಟ್ರ್ ಒಳಗೆ, ಥಿಯೇಟ್ರಲ್ಲ ಅಷ್ಟಕ್ಕೆ ಆಚೆ ಬರಬೇಕಮ್ಮ. ಮುಗೀತು, ಅಲ್ಲಿಗೆ ಮುಗೀತು, ಆಚೆ ಬರಬೇಕು ನಾವು. ಆಚೆ ಬಂದಮೇಲೆ ನಮಗೆ ಆದಂಥ ಒಂದು ನಮ್ಮ ಜವಾಬ್ದಾರಿ ಇದೆ ನಮಗೆ, ಅದನ್ನು ನೋಡ್ಕೊಂಡು ಹೋಗಬೇಕು. ಒಳ್ಳೆ ಫೀಲಿಂಗ್, ಭಾಳ ಚೆನ್ನಾಗಿ. ನಾನು ಏನು ಹೇಳಿದೆ, ಪದೇ ಪದೇ ಹೇಳಿದೆ, ಬ್ಯೂಟಿಫುಲ್ ಮೂವಿ, ಒಳ್ಳೆ ಚೆನ್ನಾಗಿ, ಅಷ್ಟಕ್ಕೆ ಮುಗಿಬೇಕು. ಅದನ್ನು ನೀವು ಹೇಳ್ದಾಗಿದ್ರೆ ಸ್ಟಿಕ್ಕರ್ ಆಗೋದು, ಆ ನಂಬರ್ಗಳು ಮಾಡ್ಕೊಂಡು ಏನದು ಅಸಹ್ಯ ಅಲ್ವಾ? ಅದು ಅಸಹ್ಯ ಅಲ್ವ? ಕೈದಿ ನಂಬರ್ ಅದು ಅಸಹ್ಯ ಅಲ್ವಾ? ಅದು ಹೆಂಗೆ ರೀ? ಅದನ್ನು ಹೆಂಗೆ ನಾವು ಇದು ಮಾಡೋಕ್ಕಾಗುತ್ತೆ? ಇನ್ನೊಂದು, ಇವತ್ತು ಹುಟ್ಟಿದ ಮಗುಗೂ ಕೂಡ ಫೋಟೋ ಶೂಟ್ ಮಾಡಿಸುವಾಗ ಆ ಥರ ಬಟ್ಟೆ ಹಾಕ್ಕೊಂಡು ನಂಬರ್ ಎಲ್ಲ ಹಾಕ್ಕೊಂಡು ಅದೆಲ್ಲ ಮಾಡಿದ್ರು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿತ್ತು ಸರ್, ಒಂದು ಪಾಪುಗೆ ಬಟ್ಟೆ ಹಾಕೊಂಡ್ಬಿಟ್ಟು. ನಾನು ನೋಡಿದೆ ಅದನ್ನು, ನಾನು ನೋಡಿದೆ. ಬೇಡಿ, ಅದೆಲ್ಲ ಬೇಡಿ, ಬೇಡಿ. ಈಗ ಪುನೀತ್ ಬಗ್ಗೆ ಹೇಳ್ತೀರಾ ನೀವು? ಇವಾಗೆಲ್ಲ ಕಾನೂನು ಕ್ರಮ ಕೈಗೊಳ್ತಾರೆ ಸರ್ ಈ ಥರ ವಿಚಾರಕ್ಕೆ? ಇಲ್ಲ 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 ಅದಕ್ಕೆ ಹೆಂಗೆ ಆಡೋದು? ಈಗ ಪುನೀತ್ ಅಣ್ಣ ಅಂತ ಹೇಳ್ತೀನಿ ನಾನು, ನನಗೆ ತುಂಬ ವಯಸ್ಸು ಕಡಿಮೆ, ಅವನಿಗೆ ಅಣ್ಣ ಅಂತ ಹೇಳ್ತೀನಿ ನಾನು. ಮಾಡಿ, ಪುನೀತ್ ಅಣ್ಣ ಏನೇನು ಮಾಡ್ದ ಅಂತೇಳಿ ಅದ್ರ ಬಗ್ಗೆ ಮಾಡಿ, ಇನ್ನೂ ಹೆಚ್ಚು ಮಾಡಿ. ನೀವು ಒಳ್ಳೆತನ ಕಲಿಸಿ ಹೋದ್ರು ಅವರು ಆ ಚಿಕ್ಕ ವಯಸ್ಸಲ್ಲಿ. ಅದನ್ನು ಡ್ರಾಪ್ ಮಾಡೋದು ಬೇಡಿ, ಅದನ್ನು ಲಿಫ್ಟ್ ಮಾಡೋಣ, ಅದ್ರ ಬಗ್ಗೆ ಮಾಡೋಣ. ಪುನೀತ್ ಅಂತ ಮಾಡೋಣ. ಅವ್ರ ಡೇಟ್ ಆಫ್ ಬರ್ತ್ನ ನಿಮ್ಮ ಟಿ ಶರ್ಟ್ ಹಾಕ್ಕೊಳ್ಳಿ, ಅವರು ಇನ್ನೊಂದನ್ನ ಇದರಲ್ಲಿ ಹಾಕ್ಕೊಳ್ಳಿ. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ದಟ್. ಅದು ಬಿಟ್ಟು ಇದು ಸರಿ ಇಲ್ಲಲ್ಲ, ಅದೇನು ನನಗೆ ಇದಿಲ್ಲ. ಕಣ್ಣು ತೆರೆದು ನೋಡ್ತಾ ಇದ್ದೀನಿ ಯಾವುದು ಒಳ್ಳೆಯದು, ಕಣ್ಣು ತೆರೆದು ನೋಡ್ತೀನಿ ಯಾವುದು ಕೆಟ್ಟದ್ದು. ನಾನು ಒಳ್ಳೇದನ್ನು ನೋಡಬೇಕು, ಕೆಟ್ಟದಲ್ಲ. ನಿಜ ಸರ್. ಇನ್ನು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಫಸ್ಟ್ ವಿವಾದಕ್ಕಿಂತಲೂ ಈ ವಿವಾದ ತನಕ ಒಟ್ಟಿಗೆ ಇದ್ದಾರೆ. ಸ್ಟೇಷನ್ಗೆ ಹೋಗೋದಿರ್ಬೋದು, ಕೆಲವೊಂದು ಕಾನೂನು ಪ್ರಕಾರ ಮಾತನಾಡೋದಿರ್ಬೋದು, ಇವೆಲ್ಲ ನೋಡಿದಾಗ ಅವರು ಯಾವ ಸಂದರ್ಭದಲ್ಲೂ ಕೈ ಬಿಟ್ಟಿಲ್ಲ ವೈಫ್ ಆಗಿ. ಸೊ ಇದರ ನೋಡುವಾಗ ಏನು ಅನಿಸುತ್ತೆ? ಈ ಒಂದು ಇದರಿಂದ ಹೇಗೆ ಅವರು ಹೊರ ಬರ್ಬೋದು? ಹಾಗೆ ಆ ಹೆಣ್ಮಗಳ ಬಗ್ಗೆ ಏನು ಹೇಳ್ತೀರಾ? ಗ್ರೇಟ್ ಲೇಡಿ, ಗ್ರೇಟ್. ಅದೇ ಲೇಡೀಸ್ ಅಂತ ಹೇಳೋದು. ಈ ಸಮಾಜದಲ್ಲಿ ದಿಸ್ ಇಸ್ ಕಾಲ್ಡ್ ಎ ಮೇಲ್ ಡಾಮಿನೆಂಟ್ ಸೊಸೈಟಿ. ಅದೇ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಹೇಳ್ತೀನಿ. ಈ ಒಂದು ಅಫೆನ್ಸನ್ನು ಅವಳು ಮಾಡಿದರೆ ಇವರೇನು ಮಾಡ್ತಾಯಿದ್ರು ಹೇಳಿ? ಈ ಒಂದು ಮೇಲ್ ಡಾಮಿನೆಂಟ್ ಸೊಸೈಟಿಯಲ್ಲಿ ನೋಡಿ, ಇವತ್ತು ಕೂಡ ನೋಡಿ, ಎಲ್ಲ ಏನೇನೋ ಆಗದೇ ಇರೋದೆಲ್ಲ ಆಯಿತು. ಇವತ್ತು ಕೂಡ ಅಯ್ಯಮ್ಮ ಹೋಗೋದು ನನಗೆ ನೋವಿದೆ. ನನ್ನ ಮಗಳ ಥರ ಇದ್ದಾಳೆ ಅಯ್ಯಮ್ಮ, ನನ್ನ ನೋವಿದೆ. ಭಗವಂತ ಕಾಪಾಡ್ತಾನೆ ಅಷ್ಟೇ, ಭಗವಂತ ಕಾಪಾಡ್ತಾನೆ. ನಾನು ಹೇಳಿದೆ, ನಮಗೆ ಭಗವಂತ ಒಳ್ಳೆ ಕಣ್ಣುಗಳು ಕೊಟ್ಟಿದ್ದೇನೆ, ಒಳ್ಳೆಯದನ್ನು ಕೊಟ್ಟಿದ್ದೇನೆ, ಕೆಟ್ಟದನ್ನು ನೋಡ್ಬೋದು. ಒಳ್ಳೇದು ಯಾವುದಕ್ಕೆ, ಕೆಟ್ಟದ್ದು ಯಾವುದಂತ ಗೊತ್ತಿದೆ. ಒಳ್ಳೇದ ತೊಗೋಬೇಕಾ, ಒಳ್ಳೇದು ತೊಗೊಳ್ಳಿ, ಕೆಟ್ಟದ್ದು ತಗೊಳ್ಳಿ ಅಂತ ಹೇಳಕ್ಕೆ ನಾನು ತಯಾರಿಲ್ಲ. ಧನ್ಯವಾದಗಳು ಸರ್. ಇಷ್ಟೊತ್ತು ಸಂಜೆವಾಣಿ ಜೊತೆ ಮಾತನಾಡಿದರೆ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಮಾನವ ಹಕ್ಕುಗಳ ಹೋರಾಟಗಾರರಾದಂತಹ ಟಿ ನರಸಿಂಹಮೂರ್ತಿಯವರು ದರ್ಶನ್ ಕೇಸ್ ಬಗ್ಗೆ ಮಾತನಾಡಿದರು. ಹಾಗೆ ಒಳ್ಳೆಯದಕ್ಕೆ ನಾವು ಮಾತನಾಡೋಣ, ಹಾಗೆ ಕೆಟ್ಟದನ್ನು ಮುಂದುವರ್ಸೋಕೆ ಬಿಡೋದು ಬೇಡ, ಹೀಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದರು. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.